ಹಾಯ್ ನಮಸ್ಕಾರ. ಈ ವಿಡಿಯೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಕೇಂದ್ರ ಸರ್ಕಾರ ಹಾಗೂ ರೈಲ್ವೆ ಇಲಾಖೆಗೆ ಏಪ್ರಿಲ್ 15ರವರೆಗೆ ನೀಡಿದ ಗಡುವು, ನಂಜನಗೂಡು ನಿಲಂಬೂರು ರೈಲು ಮಾರ್ಗದ ಬಗ್ಗೆ ಸ್ಪಷ್ಟತೆ ನೀಡಿದ ಅಶ್ವಿನಿ ವೈಷ್ಣವ್, ಕರ್ನಾಟಕದಲ್ಲಿ ಸಂಚರಿಸುವ ಒಟ್ಟು 19 ರೈಲುಗಳನ್ನು ಕಾಯಂಗೊಳಿಸಿದ್ದು, ಜೊತೆಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರೈಲ್ವೆ ಇಲಾಖೆಯಿಂದ ಮಹತ್ವದ ಘೋಷಣೆಯೊಂದು ಹೊರಬಂದಿದ್ದು, 6 ಎಕ್ಸ್ಪ್ರೆಸ್, 4 ಪ್ಯಾಸೆಂಜರ್, 9 ಡೆಮು ಮತ್ತು ಮೆಮು ರೈಲುಗಳನ್ನು ಕಾಯಂಗೊಳಿಸಿದ್ದು, ಇದರಿಂದ 15ಕ್ಕೂ ಅಧಿಕ ಜಿಲ್ಲೆಗಳ ಪ್ರಯಾಣಿಕರಿಗೆ ಅನುಕೂಲವಾಗಲಿದ್ದು, ಜೊತೆಗೆ 30% 40% ಟಿಕೆಟ್ ದರವೂ ಸಹ ಕಡಿಮೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಾಯಂಗೊಂಡ 6 ಎಕ್ಸ್ಪ್ರೆಸ್ ರೈಲುಗಳು ಯಾವುವು ಎಂದು ತಿಳಿಯುವುದಾದರೆ, ವಾರಕ್ಕೊಮ್ಮೆ ಸಂಚರಿಸುವ ಮೈಸೂರು ಅಜ್ಮೀರ್ ಎಕ್ಸ್ಪ್ರೆಸ್, ವಾರದಲ್ಲಿ 2 ದಿನ ಸಂಚರಿಸುವ ಎಸ್ಎಂವಿಟಿ ಬೆಂಗಳೂರು ಬೀದರ್ ಎಕ್ಸ್ಪ್ರೆಸ್, ವಾರಕ್ಕೊಮ್ಮೆ ಸಂಚರಿಸುವ ಬೆಂಗಳೂರು ಕಂಟೋನ್ಮೆಂಟ್ ಕಲಬುರಗಿ ಎಕ್ಸ್ಪ್ರೆಸ್, ಪ್ರತಿದಿನ ಸಂಚರಿಸುವ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್, ವಾರಕ್ಕೊಮ್ಮೆ ಸಂಚರಿಸುವ ಯಶವಂತಪುರ ತಾಳಗುಪ್ಪ ಎಕ್ಸ್ಪ್ರೆಸ್, ಹುಬ್ಬಳ್ಳಿಯಿಂದ ವಾರಕ್ಕೊಮ್ಮೆ ಸಂಚರಿಸುವ ಹುಬ್ಬಳ್ಳಿ ಯೋಗನಗರಿ ರಿಷಿಕೇಶ್ ಎಕ್ಸ್ಪ್ರೆಸ್ ರೈಲುಗಳನ್ನು ಕಾಯಂ ರೈಲುಗಳನ್ನಾಗಿ ಘೋಷಿಸಿದ್ದು, ಬೆಂಗಳೂರು ಚನ್ನಪಟ್ಟಣ, ಮೈಸೂರು ಎಸ್ಎಂವಿಟಿ ಬೆಂಗಳೂರು, ಯಶವಂತಪುರ ಹಿಂದೂಪುರ, ಹುಬ್ಬಳ್ಳಿ ವಿಜಯಪುರ ಪ್ಯಾಸೆಂಜರ್ ರೈಲುಗಳು ಸಹ ಕಾಯಂಗೊಂಡಿವೆ. ಇನ್ನು ಯಾವೆಲ್ಲ ಮೆಮು ಡೆಮು ರೈಲುಗಳು ಕಾಯಂಗೊಂಡಿವೆ ಎಂದು ತಿಳಿಯುವುದಾದರೆ, ಪ್ರತಿದಿನ ಸಂಚರಿಸುವ ಹುಬ್ಬಳ್ಳಿ ವಿಜಯಪುರ ಮೆಮು ರೈಲು, ಪ್ರತಿದಿನ ಸಂಚರಿಸುವ ಬೆಂಗಳೂರು ಅಶೋಕಪುರಂ ಮೆಮು, ಪ್ರತಿದಿನ ಸಂಚರಿಸುವ ಬಂಗಾರಪೇಟೆ ಎಸ್ಎಂವಿಟಿ ಬೆಂಗಳೂರು ಮೆಮು, ವಾರದಲ್ಲಿ 3 ದಿನ ಸಂಚರಿಸುವ ಬೆಂಗಳೂರು ಅಶೋಕಪುರಂ ಮೆಮು, ವಾರಕ್ಕೊಮ್ಮೆ ಸಂಚರಿಸುವ ಹೊಸಪೇಟೆ ಹುಬ್ಬಳ್ಳಿ ಡೆಮು, ವಾರದಲ್ಲಿ 6 ದಿನ ಸಂಚರಿಸುವ ಬಳ್ಳಾರಿ ದಾವಣಗೆರೆ ಡೆಮು, ವಾರದಲ್ಲಿ 6 ದಿನ ಸಂಚರಿಸುವ ಬೆಂಗಳೂರು ಹಾಸನ ಡೆಮು, ವಾರದಲ್ಲಿ 6 ದಿನ ಸಂಚರಿಸುವ ಬಳ್ಳಾರಿ ಹೊಸಪೇಟೆ ಡೆಮು ರೈಲುಗಳನ್ನು ರೈಲ್ವೆ ಮಂಡಳಿ ಕಾಯಂ ರೈಲುಗಳನ್ನಾಗಿ ಘೋಷಣೆ ಮಾಡಲಾಗಿದ್ದು, ಇದರಿಂದ ಸ್ಲೀಪರ್ ಹಾಗೂ ಅದಕ್ಕಿಂತ ಹೆಚ್ಚಿನ ಕೋಚ್ಗಳಲ್ಲಿನ ಟಿಕೆಟ್ ದರ 30% ಹಾಗೂ ಜನರಲ್ ಕೋಚ್ ಟಿಕೆಟ್ ದರ 10% 15% ಕಡಿಮೆಯಾಗಲಿದೆ. ಮೈಸೂರು ವಿಭಾಗದ 194 ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳು ಮತ್ತು ಹುಬ್ಬಳ್ಳಿ ವಿಭಾಗದ 101 LDCE ಹುದ್ದೆಗಳಿಗೆ ನಡೆಯುತ್ತಿರುವ ಪರೀಕ್ಷೆಗಳಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿದ್ದು, 2025ರ ಅಧಿಸೂಚನೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿತ್ತು. ಪರೀಕ್ಷೆಗೆ ಕೆಲವೇ ದಿನಗಳಿರುವಾಗ ಹೊಸ ಅಧಿಸೂಚನೆ ಹೊರಡಿಸಿ ಕನ್ನಡವನ್ನು ಕೈಬಿಟ್ಟಿರುವುದು, ಕನ್ನಡಕ್ಕೆ ಮಾಡಲಾದ ಅವಮಾನ ಹಾಗೂ ಹಿಂದಿ ಹೇರಿಕೆಯ ಪ್ರಕ್ರಿಯೆ ಎಂದು ಮಾರ್ಚ್ 17ರಂದು ನಡೆಯಬೇಕಿದ್ದ ರೈಲ್ವೆ ಇಲಾಖಾ ಪರೀಕ್ಷೆಗಳಿಗೆ ಅಡ್ಡಪಡಿಸಿ ಪರೀಕ್ಷೆ ರದ್ದಾಗುವಂತೆ ನೋಡಿಕೊಂಡಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಏಪ್ರಿಲ್ 15ರವರೆಗೆ ಗಡುವು ನೀಡಿದ್ದು, ಕನ್ನಡಿಗರ ಬೇಡಿಕೆಗೆ ಕಿವಿಗೊಡದೇ ಇದ್ದಲ್ಲಿ ಕರ್ನಾಟಕದಲ್ಲಿ ರೈಲು ವ್ಯವಸ್ಥೆಯನ್ನೇ ಸ್ಥಗಿತಗೊಳಿಸುತ್ತೇವೆಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು, ರೈಲ್ವೆ ಇಲಾಖೆಯು ಕರ್ನಾಟಕ ಭಾಗದ ಎಲ್ಲಾ ಹುದ್ದೆಗಳಲ್ಲಿ ಕನ್ನಡಿಗರಿಗೆ 50% ಮೀಸಲಾತಿ ನೀಡಬೇಕೆಂದು, ಕರ್ನಾಟಕದಲ್ಲಿ ನೆನೆಗುದಿಗೆ ಬಿದ್ದಿರುವ ಎಲ್ಲಾ ರೈಲು ಯೋಜನೆಗಳನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು, ಕರ್ನಾಟಕದ ಎಲ್ಲಾ ರೈಲು ನಿಲ್ದಾಣಗಳಲ್ಲಿ ರೈಲ್ವೆ ಕಚೇರಿಗಳಲ್ಲಿ ಕನ್ನಡೀಕರಣ ಪ್ರಕ್ರಿಯೆ ನಡೆಯಬೇಕು, ಜೊತೆಗೆ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಬದ್ಧತೆಯನ್ನು ಭಾರತ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಪ್ರದರ್ಶಿಸಬೇಕು. ಇದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏಪ್ರಿಲ್ 15ರವರೆಗೆ ಗಡುವು ನೀಡಿದ್ದು, ನಮ್ಮ ಬೇಡಿಕೆಗಳ ಕುರಿತು ತತ್ಸಾರ ತೋರಿದರೆ, ಪ್ರತಿಕ್ರಿಯೆ ನೀಡದೇ ಇದ್ದರೆ ಕರ್ನಾಟಕದಾದ್ಯಂತ ಎಲ್ಲಾ ಸ್ವರೂಪದ ರೈಲು ನಿಲ್ದಾಣಗಳನ್ನು ಬಂದ್ ಮಾಡಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ನಂಜನಗೂಡು ನಿಲಂಬೂರು ರೈಲು ಮಾರ್ಗ ನಿರ್ಮಾಣಕ್ಕೆ ಹೊಸದಾಗಿ ಅಂತಿಮ ಸ್ಥಳ ಸಮೀಕ್ಷೆ ನಡೆಸಲಾಗುವುದು ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಿಳಿಸಿದ್ದು, ಲೋಕಸಭೆಯಲ್ಲಿನ ಪ್ರಶ್ನೋತ್ತರ ಅವಧಿಯಲ್ಲಿ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾರವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರೈಲ್ವೆ ಯೋಜನೆಗೆ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲು ಕ್ಷೇತ್ರ ಸಮೀಕ್ಷೆ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ಈ ಮಾರ್ಗ ನಿರ್ಮಾಣಕ್ಕೆ 2007-8ರಲ್ಲಿ ಸಮೀಕ್ಷೆ ಕೈಗೊಳ್ಳಲಾಗಿತ್ತು. ಪ್ರಯಾಣಿಕರ ದಟ್ಟಣೆ ಕಡಿಮೆ ಇರಲಿದ್ದು, ಯೋಜನೆಯ ಅನುಷ್ಠಾನ ಕಾರ್ಯಸಾಧುವಲ್ಲವೆಂದು ಸಮೀಕ್ಷೆ ವರದಿ ನೀಡಿದ್ದರಿಂದ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿರಲಿಲ್ಲ. 236 ಕಿಲೋಮೀಟರ್ ಉದ್ದದ ಮಾರ್ಗದ ಈ ಯೋಜನೆಯು ಕರ್ನಾಟಕ, ತಮಿಳುನಾಡು ಹಾಗೂ
ಕೇರಳವನ್ನು ಸಂಪರ್ಕಿಸುತ್ತಿದ್ದು ಕರ್ನಾಟಕದ ಬಂಡೀಪುರ, ತಮಿಳುನಾಡಿನ ಮುದುಮಲೈ ಹಾಗೂ ಕೇರಳದ ವಯನಾಡ್ ಸುರಕ್ಷಿತ ಅರಣ್ಯ ಪ್ರದೇಶದ ಮೂಲಕ ಈ ಮಾರ್ಗ ಹಾದು ಹೋಗಲಿದ್ದು, ಈ ಮಾರ್ಗಕ್ಕೆ ಕರ್ನಾಟಕ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ ಎಂದು ಲೋಕಸಭೆಯಲ್ಲಿ ಮಾಹಿತಿ ನೀಡಿದರು. ಮೈಸೂರು ಬೆಂಗಳೂರು ಮಧ್ಯ ಸಂಚರಿಸುವ ರಾಜರಾಣಿ ಎಕ್ಸ್ಪ್ರೆಸ್, ಚಾಮುಂಡಿ ಎಕ್ಸ್ಪ್ರೆಸ್, ಧಾರವಾಡ ಕೆಎಸ್ಆರ್ ಬೆಂಗಳೂರು ಮಧ್ಯ ಸಂಚರಿಸುವ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಮತ್ತು ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲುಗಳಿಗೆ ಇದೇ ಮಾರ್ಚ್ ಕೊನೆಯ ವಾರದಿಂದ LHB ಬೋಗಿಗಳನ್ನು ಪರಿಚಯಿಸುವ ನಿರೀಕ್ಷೆಯಿದ್ದು, ಇನ್ನಷ್ಟೇ ರೈಲ್ವೆ ಇಲಾಖೆಯಿಂದ ಅಧಿಕೃತ ದಿನಾಂಕ ಹೊರಬರಬೇಕಿದೆ. ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನಕ್ಕೆ ಆಗಮಿಸುತ್ತಿರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಹಾಗೂ ಸುಪ್ರಸಿದ್ಧ ದೊಡ್ಡ ಜಾತ್ರೆ ಮತ್ತು ಪಂಚರಥೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರು ಮತ್ತು ನಂಜನಗೂಡು ನಡುವೆ ವಿಶೇಷ ಕಾಯ್ದಿರಿಸಿದ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರವನ್ನು ಘೋಷಿಸಲಾಗಿದ್ದು, ಜಾತ್ರಾ ಸಮಯದಲ್ಲಿ ಉಂಟಾಗುವ ಪ್ರಯಾಣಿಕರ ಅತಿಯಾದ ದಟ್ಟಣೆಯನ್ನು ನಿವಾರಿಸಲು ಈ ಕ್ರಮ ಕೈಗೊಳ್ಳಲಾಗಿದ್ದು, ಮಾರ್ಚ್ 30ರಿಂದ ಏಪ್ರಿಲ್ 3ರವರೆಗೆ ಒಟ್ಟು 5 ಟ್ರಿಪ್ಗಳ ವಿಶೇಷ ಸಂಚಾರ ಲಭ್ಯವಿರಲಿದೆ ಎಂದು ನೈಋತ್ಯ ರೈಲ್ವೆ ಅಧಿಕಾರಿ ಗಿರೀಶ್ ಧರ್ಮರಾಜ್ ಕಲಗೋಂಡ್ ರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.